ಅನೇಕ ಕ್ಷೇತ್ರದಲ್ಲಿ, ಇತಿಹಾಸ ಕ್ಷೇತ್ರದಲ್ಲಿ, ತತ್ವಶಾಸ್ತ್ರ ಕ್ಷೇತ್ರದಲ್ಲಾಗಿರಬಹುದು, ಅಥವಾ ಪ್ರಮುಖವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು, ಖಗೋಳಶಾಸ್ತ್ರ ಕ್ಷೇತ್ರದಲ್ಲಾಗಿರಬಹುದು, ನಾಟಕ ಕ್ಷೇತ್ರದಲ್ಲಿ, ಸಾಹಿತ್ಯ, ಕಲೆ, ಹೀಗೆ ಅನೇಕ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಪ್ರಮುಖ ಕೊಡುಗೆಯನ್ನ ಗ್ರೀಕರು ನೀಡಿರುವಂಥದ್ದು. ನಂತರ ಇದರ ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಇತಿಹಾಸ ಅನ್ನುವಂತಹ ವಿಷಯಗಳನ್ನ ತೆಗೆದುಕೊಂಡಾಗ ಇತಿಹಾಸದ ಪಿತಾಮಹ ಅಂತ ನಾವು ಯಾರನ್ನ ಹೆರೋಡೋಟಸ್ ರವರನ್ನ ಕರಿತೀವೋ ಅವರು ಸಹ ಗ್ರೀಕ್ ದೇಶಕ್ಕೆ ಸೇರಿದಂಥವರು. ಅಷ್ಟೇ ಅಲ್ಲ, ತತ್ವಜ್ಞಾನಿಗಳು, ಇಡೀ ಜಗತ್ತಿನ ಪ್ರಮುಖ ತತ್ವಜ್ಞಾನಿಗಳನ್ನ ನಾವು ಯಾರನ್ನ ಕರಿತೀವೋ, ಸಾಕ್ರೆಟಿಸ್ನ ಶಿಷ್ಯ ಪ್ಲೋಟೋನ ಶಿಷ್ಯ ಅರಿಸ್ಟಾಟಲ್, ಇವರು ಮೂವರು ಸಹ ಮಹಾನ್ ತತ್ವಜ್ಞಾನಿಗಳನ್ನ ಕರಿತೀವಿ. ಇವರನ್ನ ಇಡೀ ಜಗತ್ತಿನ ಮಹಾನ್ ತತ್ವಜ್ಞಾನಿಗಳಂತ ಕರಿತೀವಿ. ಈ ಮೂವರು ಸಹ ಗ್ರೀಕ್ ದೇಶಕ್ಕೆ ಸೇರಿರುವಂತಹದ್ದು. ನಂತರ ನಾಟಕ ರಂಗ ಅಥವಾ ಸಾಹಿತ್ಯ, ಕಲೆ ಅಥವಾ ಸಾಹಿತ್ಯ ಅಂತ ಬಂದಾಗ ನಾಟಕವನ್ನ ಇವರು ಮಾಡ್ತಾ ಇದ್ರು. ಅಂದಿನ ಕಾಲದಲ್ಲಿ ನಾಟಕಗಳನ್ನ ಪ್ರಾರಂಭಿಸಿದ್ರು. ಇವರಲ್ಲಿ ಎರಡು ತರಹದ ನಾಟಕಗಳು ಇರ್ತಿದ್ವು. ಒಂದು ದುರಂತ ನಾಟಕ, ಇನ್ನೊಂದು ಹಾಸ್ಯ ನಾಟಕ. ಹಾಸ್ಯ ನಾಟಕ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ದುರಂತ ನಾಟಕಗಳಂತಂದ್ರೆ ಈ ನಾಟಕದ ಕೊನೆಯಲ್ಲಿ ನಾಟಕ ಅಂತ್ಯ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆ ನಾಟಕ ಅವನತಿಯೊಂದಿಗೆ ಅಂತ್ಯ ಆಗ್ತದೆ. ಅವನತಿ ಅಥವಾ ಯಾವುದೇ ಒಂದು ಕಷ್ಟಕರದಿಂದ ಕೂಡಿರುವಂತಹದರ ಒಂದು ವಿಷಯದ ಕುರಿತಂತೆ ಈ ನಾಟಕ ಅವನತಿ ಹೊಂದ್ತಾ ಇತ್ತು. ಅಂತಹ ನಾಟಕಗಳಿಗೆ ಅವರು ದುರಂತ ನಾಟಕಗಳು ಅಂತ ಕರೀತಾ ಇದ್ರು. ನಂತರ ಹೀಗೆ ಸಾಂಸ್ಕೃತಿಕ ಕ್ಷೇತ್ರದ, ಖಗೋಳಶಾಸ್ತ್ರ ಕ್ಷೇತ್ರದಲ್ಲಿ ನಾವು ಯಾರನ್ನ ಖಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವೋ, ಕೋಪರ್ನಿಕಸ್, ಅವರು ಸಹ ಗ್ರೀಕ್ ದೇಶಕ್ಕೆ ಸೇರಿದಂಥವ್ರು. ಇದೇ ತರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಗ್ರೀಕರದ್ದು ಪ್ರಮುಖ ಕೊಡುಗೆಯಾಗಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿರುವಂಥದ್ದು ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಇವರು 776 ಅಂದ್ರೆ ಕ್ರಿಸ್ತಪೂರ್ವ 776ರಲ್ಲಿ ನಾವೇನು ಒಲಿಂಪಿಕ್ಸ್ ಅಂತ ಕರಿತೇವಲ್ಲ, ಈ ಒಲಿಂಪಿಕ್ಸ್ ಅನ್ನ ಮೊಟ್ಟ ಮೊದಲಿಗೆ ಸಾಮಾನ್ಯ ಶಕ ಪೂರ್ವ 776ರಲ್ಲಿಯೇ ಪ್ರಾರಂಭಿಸಿದವರು ಸಹ ಗ್ರೀಕರೇ. ಇದೆಲ್ಲವೂ ಸಹ ಇವರ ಪಟ್ಟಂತಹ ಕೊಡುಗೆಗಳ ಮುಖ್ಯಾಂಶಗಳು. ನಂತರ ಈ ಪಾಠದ ಕುರಿತಂತೆ, ಪೀಠಿಕೆ ಕುರಿತಂತೆ ಬಂದಾಗ ಯುರೋಪಿನ ಎಲ್ಲಾ ನಾಗರಿಕತೆಗಳು ಈ ಒಂದು ಗ್ರೀಕ್ ನಾಗರಿಕತೆಯ ಹಿನ್ನೆಲೆಯಲ್ಲಿ ಬೆಳೀತಾ ಬಂದಿದ್ದು. ಇನ್ನೊಂದು ವಿಷಯವನ್ನ ಹೇಳ್ತಾರ, ಈ ಯುರೋಪಿನ ಎಲ್ಲಾ ನಾಗರಿಕತೆಗಳಿಗೆ ಗ್ರೀಕ್ ಅನ್ನೋದು ತಾಯಿ ತರ, ಗ್ರೀಕ್ ಅನ್ನೋದು ಮಾತೃತ್ವ ತಾಯಿ ಅಂತ ಹೇಳ್ತಾರೆ. ಯಾಕೆ ಮಾತೃ ತಾಯಿ ಅಂತ ಹೇಳ್ತಾರೆ ಅಂತಂದ್ರ, ಯುರೋಪಿನ ನಾಗರಿಕತೆಗಳು, ಯಾಕಂದ್ರೆ ಇದು ಗ್ರೀಕ್ ಅನ್ನೋಂಥದ್ದು ಬೆಳೆದ ಬಂದ ನಂತರ ಯುರೋಪಿನ ಅನೇಕ ನಾಗರಿಕತೆಗಳು ಬೆಳೀತಾ ಬರ್ತಾವ. ಯಾಕೆ ಇದನ್ನ ತಾಯಿ ಅಂತಂದ್ರೆ, ಇದರ ಹಿನ್ನೆಲೆಯನ್ನ ತೆಗೆದುಕೊಂಡು ಇದರ ಪ್ರಭಾವದಿಂದಲೇ ಅನೇಕ ಯುರೋಪಿನ ನಾಗರಿಕತೆಗಳು ಬೆಳೀತಾ ಬಂದು, ಅದಕ್ಕೋಸ್ಕರ ಇದನ್ನ ಎಲ್ಲಾ ಯುರೋಪಿಯನ್ ನಾಗರಿಕತೆಗಳ ತಾಯಿ ಅಥವಾ ಮಾತೃ ಅಂತ ಕರೀತಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ನಾವು ಜಾಗತಿಕ ಇತಿಹಾಸದಲ್ಲಿ ಪ್ರಮುಖ ನಾಗರಿಕತೆಗಳ ಕುರಿತಂತೆ ನೋಡಿದ್ವಿ. ಈಜಿಪ್ಟ್ ಆಫ್ರಿಕಾ ಖಂಡದಲ್ಲಿ ಬರ್ತದ, ಮೆಸೊಪೊಟೇಮಿಯಾ ಮತ್ತು ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳು ಏಷ್ಯಾ ಖಂಡದ ಭಾಗಗಳಲ್ಲಿ ಕಂಡು ಬರ್ತವೆ. ಆದ್ರೆ ಈ ಗ್ರೀಕ್ ನಾಗರಿಕತೆ ಇದು ಯುರೋಪ್ ಖಂಡದಲ್ಲಿ ಕಂಡು ಬರ್ತದೆ. ಇದರ ಕುರಿತಂತೆ ಪ್ರಸಿದ್ಧ ಇತಿಹಾಸಕಾರರಾಗಿರುವಂತಹ ಆರ್ನಾಲ್ಡ್ ಟೈನ್ಬಿ ಅವರು ಒಂದು ವಾಕ್ಯವನ್ನ ನೀಡ್ತಾರೆ. ತಾಯಿಯ ಮಡಿಲೊಳಗ ಮಗು ಯಾವ ರೀತಿ ಬೆಳೆದಿದ್ದಲ್ಲ, ಅದೇ ತರ ಈ ಗ್ರೀಕ್ ಅನ್ನುವಂತಹ ಒಂದು ಮಡಿಲು ಅಥವಾ ಒಡಲೊಳಗ ಎಲ್ಲಾ ನಾಗರಿಕತೆಗಳು ಬೆಳೀತಾ ಬರ್ತಾವ. ನಾನು ಆಗ್ಲೇ ಹೇಳ್ದಂಗನ ಯಾಕೆ ಈ ರೀತಿ ಕರೆದ್ರು ಅಂತಂದ್ರ, ಇದು ಸೇಮ್ ಆನ್ಸರ್. ಅವರ ಗ್ರೀಕ್ ನಾಗರಿಕತೆ ಹಿನ್ನೆಲೆ ಮತ್ತು ಪ್ರಭಾವವನ್ನು ತೆಗೆದುಕೊಂಡು ಎಲ್ಲಾ ನಾಗರಿಕತೆಗಳು ಬೆಳೆದು ಅನ್ನೋದನ್ನ ಆರ್ನಾಲ್ಡ್ ಟೈನ್ಬಿ ಅವರು ಹೇಳ್ತಾವ. ನಂತರ ಈ ಗ್ರೀಕ್ನ ಭೌಗೋಳಿಕ ಸ್ಥಿತಿಯನ್ನ ನಾವು ನೋಡುವಾಗ, ಗ್ರೀಕ್ ನಾಗರಿಕತೆ ಒಂದು ಪರ್ಯಾಯ ದ್ವೀಪವಾಗಿತ್ತು. ಪರ್ಯಾಯ ದ್ವೀಪ ಅಂದ್ರೆ ಏನು? 3 ಕಡೆ ನೀರಿನಿಂದ, 1 ಕಡೆ ಭೂಮಿಯಿಂದ ಆವೃತವಾಗಿರುವ ಪ್ರದೇಶ. ಸರಿ. ಪರ್ಯಾಯ ದ್ವೀಪ ಅಂದ್ರೆ ಅವ್ರು ಹೇಳಿದಾಗೆ 3 ದಿಕ್ಕಿನಿಂದ ನೀರಿನಿಂದ ಆವೃತವಾಗಿರ್ತದ, ಒಂದು ಕಡೆ ಮಾತ್ರ ಭೂಭಾಗವನ್ನ ಹೊಂದಿರ್ತದೆ. ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರೀತೀವಿ. ಗ್ರೀಕು ಸಹ 3 ಸಮುದ್ರಗಳಿಂದ 3 ದಿಕ್ಕಿನಿಂದ ಆವೃತವಾಗಿರ್ತದೆ. ಮೊದಲನೇದು ಏಜಿಯನ್, ಎರಡನೇದು ಏಡ್ರಿಯಾಟಿಕ್, ಮೂರನೇದು ಅಯೋನಿಯನ್. ಈ ಮೂರು ನದಿಗಳಿಂದ 3 ಭಾಗಗಳಲ್ಲಿ ಈ
ಇದರ ಅಂದ್ರೆ ಗ್ರೀಕ್ ನಾಗರಿಕತೆ ಇದರ ಒಳಭಾಗ ಯಾವ ರೀತಿ ಇತ್ತು ಭೌಗೋಳಿಕ ಸ್ಥಿತಿ ಅಂದ್ರೆ ಬಹಳ ಅಸ್ತವ್ಯಸ್ತತೆಯಿಂದ ಕೂಡಿರ್ತಿತ್ತು. ಅಸ್ತವ್ಯಸ್ತತೆ ಅಂತಂದ್ರೆ ಏನು? ಇಲ್ಲಿ ಚಿಕ್ಕ ಚಿಕ್ಕ ನದಿಗಳಿದ್ವು. ಈ ಚೀನಾ ನಾಗರಿಕತೆಯ ಒಂದು ಭೌಗೋಳಿಕ ಸ್ಥಿತಿಯನ್ನ ನೋಡುವಾಗ ಇದ್ರೊಳಗೆ ಚಿಕ್ಕ ಚಿಕ್ಕ ನದಿಗಳಿದ್ವು. ಎಲ್ಲಿ ನೋಡಿದ್ರೆ ಅಲ್ಲಿ ದಿಣ್ಣೆಗಳಿದ್ವು, ಬೆಟ್ಟಗಳಿದ್ವು. ನೋಡ್ತಾ ನೋಡ್ತಾ ಹಾಗೆ ಇವು ಏನು ನದಿಗಳು, ಪರ್ವತ, ದಿಣ್ಣೆ ಏನ್ ಕರಿತೀವಲ್ಲ ಇವು ಈ ಗ್ರೀಕ್ ನಾಗರಿಕತೆಯ ಭಾಗಗಳಾಗಿ ವಿಂಗಡಿಸ್ತಾ ಬರ್ತಾವೆ. ಅದಕ್ಕೋಸ್ಕರ ಇದರ ಒಂದು ಭೌಗೋಳಿಕ ಸ್ಥಿತಿ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳ್ತಾರೆ. ನಂತರ ಇವರ ಒಂದು ಆರಂಭಿಕ ಜೀವನವನ್ನ ನೋಡ್ತಾ ಹೋದ್ರ ಗ್ರೀಕರು ಉತ್ತರದ ಭಾಗದಿಂದ ಡ್ಯಾನೋ ಅನ್ನುವಂತಹ ಒಂದು ನದಿಯ ಕೊಳ್ಳದಿಂದ ಬಂದವರು. ಗ್ರೀಕರ ಹರಿಕಾರವನ್ನು ಏನ್ ಕರೀತಾರಲ್ಲ ಅವರು ಉತ್ತರದ ಡ್ಯಾನೋ. ಅವರು ಈ ಗ್ರೀಕ್ನ ಹರಿಕಾರರು ಅಂತ ಏನ್ ಕರೀತಾರಲ್ಲ ಈ ಗ್ರೀಕ್ ನಾಗರಿಕತೆ ಪ್ರಾರಂಭವಾಗಲಿಕ್ಕೆ ಕಾರಣೀಕರ್ತರು ಅಥವಾ ಈ ಗ್ರೀಕ್ ನಾಗರಿಕತೆ ಹರಿಕಾರರು ಏನ್ ಕರಿತೀವಲ್ಲ ಅವರು ಉತ್ತರದ ಡ್ಯಾನೋ ಅನ್ನುವಂತಹ ಒಂದು ಕೊಳ್ಳದ ಕಡೆಯಿಂದ ಅಥವಾ ನದಿಯ ಕಡೆಯಿಂದ ಬಂದಂತಹವರು. ಎಲ್ಲಿಗೆ ಬಂದರು ಅಂತಂದ್ರೆ ಈ ಮೂರು ಸಮುದ್ರದ ಒಂದು ಒಳಭಾಗ ಇದೆಯಲ್ಲ ಈ ಮೂರು ಸಮುದ್ರದ ಒಳಭಾಗದ ಕಡೆಯಿಂದ ಗ್ರೀಕ್ ನಾಗರಿಕತೆ ಗ್ರೀಕ್ ಅನ್ನುವಂತಹ ಪ್ರದೇಶದ ಈ ಉತ್ತರದ ಡ್ಯಾನೋದಲ್ಲಿರುವಂತಹ ವಾಸಿಸುವಂತಹ ಜನ ವಲಸೆ ಬರ್ತಾರೆ. ಈ ವಲಸೆ ಬಂದಂತಹ ಜನ ಇಂಡೋ ಯುರೋಪಿಯನ್ ಅನ್ನುವಂತಹ ಭಾಷೆಯನ್ನ ಮಾತಾಡ್ತಿರ್ತಾರೆ. ನಂತರ ಇವರು ವಲಸೆ ಬಂದ ನಂತರ ಇಲ್ಲಿ ಮೂರು ಭಾಗಗಳಲ್ಲಿ ಒಂದೊಂದು ಕಡೆ ಖಾಯವಾಗಿ ಅಲ್ಲೇ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಲಸೆ ಬಂದಂತಹ ಜನ ಅಲ್ಲೇ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಇಂಡೋ ಯುರೋಪಿಯನ್ ಅನ್ನುವಂತಹ ಭಾಷೆಯನ್ನ ಮಾತಾಡ್ತಾರೆ. ನಂತರ ಇವರಲ್ಲಿ ಪ್ರಮುಖ ಅಂಶ ಏನಂತಂದ್ರ ಇವರಲ್ಲಿ ಮಿಶ್ರ ಪಂಗಡ ಇತ್ತು ಹೊರತು ಈ ಪಂಗಡಗಳ ವಿಭಜನೆ ಅಥವಾ ಜಾತಿ ಅನ್ನುವಂತಹ ವ್ಯವಸ್ಥೆ ಇರಲಿಲ್ಲ. ಯಾಕೆ ಇವರಲ್ಲಿ ಜಾತಿಯ ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ಇವರು ಅಂತರ್ಜಾತೀಯ ವಿವಾಹವನ್ನ ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಇವರಲ್ಲಿ ಪಂಗಡಗಳು ಇರಲಿಲ್ಲ. ಆದ್ರೆ ಜನಾಂಗಗಳಿದ್ವು. 3 ಜನಾಂಗಗಳಿರ್ತಾವ. ಆ 3 ಜನಾಂಗದ ಹೆಸರು ಏಷಿಯನ್ಸ್, ಎರಡನೇದು ಅಯೋನಿಯನ್ಸ್, ಮೂರನೇದು ಡೋರಿಯನ್ಸ್. ಈ ಮೂರು ಜನಾಂಗಗಳ ಪೈಕಿ ಪಂಗಡಗಳನ್ನು ಒಂದು ಜಾತಿಯ ವ್ಯವಸ್ಥೆ ಇರಲಿಲ್ಲ. ಆದರೆ ಮಿಶ್ರ ಪಂಗಡ ಇತ್ತು. ಇವರಲ್ಲಿ ಯಾಕೆ ಜಾತಿ ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ಇವರಲ್ಲಿ ಅಂತರ್ಜಾತಿ ವಿವಾಹಗಳಾಗ್ತಿದ್ವು. ಆದ್ದರಿಂದ ಇವರಲ್ಲಿ ಜಾತಿ ವ್ಯವಸ್ಥೆ ಅನ್ನೋದಿರಲಿಲ್ಲ. ಆದ್ರೆ ಜನಾಂಗಗಳೆಲ್ಲ ಬರ್ತಾವು. ಇದರಲ್ಲಿ ಮೂರು ಜನಾಂಗದ ಜನರಿರ್ತಾರ. ಮೊದಲನೇದು ಏಜಿಯನ್ಸ್, ಎರಡನೇದು ಅಯೋನಿಯನ್ಸ್, ಮೂರನೇದು ಡೋರಿಯನ್ಸ್. ಇವರಿರ್ತಾರ.